ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 197 ಪಾಯಿಂಟ್ಸ್ ಡೌನ್ ಆಗಿ 77,860 ಕ್ಲೋಸ್ ಆಗಿದೆ. ನಿಫ್ಟಿ 43 ಪಾಯಿಂಟ್ಸ್ ಡೌನ್ ಆಗಿ 23,559 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 223 ಪಾಯಿಂಟ್ಸ್ ಡೌನ್ ಆಗಿ 50,158 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಮಾತ್ರನೇ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇನ್ಲೈನ್ ಪಾಸಿಟಿವ್ ಆರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಫ್ರೆಂಡ್ಸ್, ಇವತ್ತು RBI MPC ಮೀಟಿಂಗ್ ಔಟ್ಕಮ್ ಬಂದಿದೆ. ಇವತ್ತು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋ ಥರನೇ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ಲಾಸ್ಟ್ 5 ಇಯರ್ಸಲ್ಲಿ ಫಸ್ಟ್ ಟೈಮ್ ರೇಟ್ ಕಟ್ ಮಾಡಿರೋದು. ಈ ಮೀಟಿಂಗಲ್ಲೇ ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ, ಲಿಕ್ವಿಡಿಟಿ ಇಶ್ಯೂಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡಿದ್ದಾರೆ. ಇವಾಗ ಇನ್ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಮೀಟಿಂಗಲ್ಲಿ ಏನೇನು ಔಟ್ಕಮ್ ಬಂದಿದೆ ಅಂತ. ಫಸ್ಟ್ ಪಾಸಿಟಿವ್ ಥಿಂಗ್ ಏನು ಅಂತ ಅಂದರೆ, ರೇಟ್ ಕಟ್ ಮಾಡಿದ್ದಾರೆ. ಈ ರೇಟ್ ಕಟ್ ಮಾಡಿರೋದ್ರಿಂದ ಎಲ್ಲ ಸೆಕ್ಟರ್ಗೂ ಇದು ಪಾಸಿಟಿವ್ ಆಗುತ್ತೆ. ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಅಫೋರ್ಡಬಲ್ ಹೌಸಿಂಗ್ ಫಿನಾನ್ಸ್ ಸೆಗ್ಮೆಂಟ್ಗೂ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಆಟೋ ಸೆಕ್ಟರ್ಗೆ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಅದಾದಮೇಲೆ ರಿಯಲ್ ಎಸ್ಟೇಟ್ಗೆ ಕೂಡ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಏನಂತಂದರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ ನೋಡಿ, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಈ ರೇಟ್ ಕಟ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ರೀಸೆಂಟಾಗಿ ಪ್ರತಿ ಮಂತು ಡೇಟಾ ನೋಡ್ತಾ ಇದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಪ್ರತಿ ಮಂತೂ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಈ ಥರ ರೇಟ್ ಕಟ್ ಮಾಡೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇನ್ಫ್ಲೇಷನ್ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ. ಇನ್ಫ್ಲೇಷನ್ ಆದರೆ ಕಮ್ಮಿಂಗ್ ಟೈಮಲ್ಲಿ ಬಿಲೋ 4.8% ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಥರ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಹೋದರೆ ಇಂಡಿಯನ್ ಎಕಾನಮಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಇವಾಗ RBI ಅವರು CPI ಇನ್ಫ್ಲೇಷನ್ ಡೇಟಾ ಎಸ್ಟಿಮೇಟ್ಸ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ ಪ್ರತಿ ಕ್ವಾರ್ಟರಲ್ಲೂ ಇನ್ಫ್ಲೇಷನ್ ಬಿಲೋ 5% ಬರುತ್ತೆ ಅಂತಲೇ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇನ್ಫ್ಲೇಷನ್ ಪ್ರತಿ ಕ್ವಾರ್ಟರಲ್ಲೂ ಎಷ್ಟು ಅಪ್ಡೇಟ್ ಆಗುತ್ತೆ ಅಂತ. ಮತ್ತು ಅದಾದಮೇಲೆ GDP ಎಸ್ಟಿಮೇಷನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಇವಾಗ ಫಿನಾನ್ಷಿಯಲ್ ಇಯರ್ 26ಗೆಲ್ಲ 6.7% GDP ಇರುತ್ತೆ ಅಂತ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಮಾರ್ಕೆಟಲ್ಲಿ ರೇಟ್ ಕಟ್ ಮಾಡಿದ್ರೂ ಯಾಕೆ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ಅಂದರೆ, RBI ಅವರು GDP ಫೋರ್ಕಾಸ್ಟ್ ಡೌನ್ಗ್ರೇಡ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 6.7% GDP ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಎಷ್ಟು ಫೋರ್ಕಾಸ್ಟ್ ಮಾಡಿದರು ಅಂದರೆ 6.9% GDP ಇರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದರು. ಇವಾಗ ಈ ಥರ ಪ್ರೊಜೆಕ್ಷನ್ನ ಡೌನ್ಗ್ರೇಡ್ ಮಾಡಿರೋದಕ್ಕೆ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಜುಲೈ ಟು ಸೆಪ್ಟೆಂಬರ್ ಫೋರ್ಕಾಸ್ಟ್ ಆದರೆ 7.3% ಬರುತ್ತೆ ಅಂತ ಮುಂಚೆ ಎಸ್ಟಿಮೇಟ್ ಮಾಡಿದರು. ಅದನ್ನು ಡೌನ್ಗ್ರೇಡ್ ಮಾಡಿ ಇವಾಗ ಬರೀ 7% GDP ಬರುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ. ಈ ಥರ ಡೌನ್ಗ್ರೇಡ್ ಮಾಡಿರೋದ್ರಿಂದ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಅದಾದಮೇಲೆ ಬ್ಯಾಂಕ್ಸ್ ಲಿಕ್ವಿಡಿಟಿ ಇಶ್ಯೂಸ್ನ ಫೇಸ್ ಮಾಡ್ತಾ ಇದೆ ಅಂತ ಮಲ್ಟಿಪಲ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ರೀಸೆಂಟಾಗಿ ಈ ಲಿಕ್ವಿಡಿಟಿ ಬೂಸ್ಟ್ಗೋಸ್ಕರ RBI ಕೂಡ ತುಂಬಾ ಮೆಜರ್ಸ್ನ ತಂದರು. ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಆದರೆ ಇವತ್ತು ಈ ಮೀಟಿಂಗಲ್ಲಿ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿನ ಬೂಸ್ಟ್ ಮಾಡೋದಕ್ಕೋಸ್ಕರ ಯಾವುದೇ ಥರ ಹೊಸ ಮೆಜರ್ಸ್ನ ಏನೂ ಅಪ್ಡೇಟ್ ಮಾಡಲಿಲ್ಲ. ಇದೊಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬ್ಯಾಂಕ್ಸ್ಗೆ. ಮತ್ತು ಅದಾದಮೇಲೆ ಲಾಸ್ಟ್ MPC ಮೀಟಿಂಗಲ್ಲಾದರೆ CRR ಕಟ್ನ ತಂದರು 2 ಟ್ರೆಂಚಸ್ಸಲ್ಲಿ. ಅದರಿಂದ ಬ್ಯಾಂಕ್ಸಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಬೂಸ್ಟ್ ಮಾಡಿದ್ರು. ಮತ್ತು ರೀಸೆಂಟಾಗೂ ಕೂಡ ಸ್ವಲ್ಪ ಮೆಜರ್ಸ್ನ ತಂದರು. ಅದ್ರ ಬಗ್ಗೆ ಹೊಸದಾಗಿ ಏನೂ ಅಪ್ಡೇಟ್ ಮಾಡಲಿಲ್ಲ, ಅಥವಾ ಆ ಮೆಜರ್ಸ್ನ ಬಿಟ್ಟು ಇನ್ನು ಅಡಿಷ್ನಲ್ ಆಗಿ ಏನಾದರೂ ಮೆಜರ್ಸ್ನ ತರ್ತಾರ ಅಂತ ನೋಡಿದ್ರು. ಆದರೆ ಯಾವುದೇ ಥರ ಮೆಜರ್ಸ್ನ ಇವರು ಅಪ್ಡೇಟ್ ಮಾಡಲಿಲ್ಲ ಈ ಮೀಟಿಂಗಲ್ಲಿ. ಅದಕ್ಕೋಸ್ಕರನೇ ಬ್ಯಾಂಕ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇದೇ ಮೀಟಿಂಗಲ್ಲಿ ಇನ್ನೂ ತುಂಬಾ ಅಪ್ಡೇಟ್ಸ್ನ ಮಾಡಿದ್ದಾರೆ. ಅವನ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಒಂದ್ಸಲ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ ಚೆಕ್ ಮಾಡಿ. ಪ್ರತಿಯೊಂದೂ ಈ MPC ಮೀಟಿಂಗಲ್ಲಿ ಏನೇನು ನಡೆದಿದೆ ಅಥವಾ ಮಾರ್ಕೆಟ್ ರಿಲೇಟೆಡ್ ಆದರೂ ಪರವಾಗಿಲ್ಲ, ಪ್ರತಿಯೊಂದು ಇನ್ಫಾರ್ಮೇಷನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಅದಾದಮೇಲೆ ನೆಕ್ಸ್ಟ್ ರೇಟ್ ಕಟ್ ಬಗ್ಗೆ ಯಾವುದೇ ಥರ ಹಿಂಟ್ನ ಕೂಡ ಇವರು ಏನೂ ಕೊಡಲಿಲ್ಲ. ಮತ್ತು ನೋಡೋಣ ನೆಕ್ಸ್ಟ್ MPC ಮೀಟಿಂಗಲ್ಲಿ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ. ನೆಕ್ಸ್ಟ್ MPC ಮೀಟಿಂಗ್ ಬಂದು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಡೆಯುತ್ತೆ. ಆ ಮೀಟಿಂಗಲ್ಲಿ ಏನಾದರೂ ನೆಕ್ಸ್ಟ್ ರೇಟ್ ಕಟ್ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ. ಫ್ರೆಂಡ್ಸ್, ಇಲ್ಲಿವರೆಗೂ ಕಂಪ್ಲೀಟ್ MPC ಮೀಟಿಂಗ್ ಬಗ್ಗೆ ಮಾತಾಡ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಮಾರ್ಕೆಟಲ್ಲಿ ಇನ್ನೂ ಯಾವುದಾದ್ರೂ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಇದೆಯಾ ಅಂತ ನೋಡಿಕೊಂಡ್ರೆ, ಫ್ರೆಂಡ್ಸ್ ನಾಳೆ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಈ ರಿಸಲ್ಟ್ಸಲ್ಲಿ ಏನಾದರೂ BJP ಪರವಾಗಿ ಮೆಜಾರಿಟಿ ಏನಾದರೂ ಬಂದರೆ ಸೋಮವಾರ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ನೋಡ್ಬೋದು.
ಅದಾದಮೇಲೆ ಈ ವೀಕೆಂಡ್ಸಲ್ಲಿ ಕೂಡ ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದ್ರ ಇಂಪ್ಯಾಕ್ಟ್ ಸೋಮವಾರ ಮಾರ್ಕೆಟಲ್ಲಿ ನೋಡ್ಬೋದು. ಇವಾಗ ಲಾರ್ಜ್ ಕ್ಯಾಪ್ಸಲ್ಲಿ ನೋಡಿಕೊಂಡ್ರೆ ತುಂಬಾ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಅನೌನ್ಸ್ ಮಾಡಾಕಿದ್ದಾರೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಮತ್ತು ಮೈಕ್ರೋ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬಾ ಜಾಸ್ತಿ ಇದ್ದಾವೆ ಈ ವೀಕೆಂಡ್ಸಲ್ಲಿ. ಅದರಿಂದ ಇದ್ರ ಇಂಪ್ಯಾಕ್ಟ್ ಸೋಮವಾರ ಮಾರ್ಕೆಟಲ್ಲಿ ನೋಡ್ಬೋದು. ಇವಾಗ ರೀಸೆಂಟ್ ವೀಡಿಯೋಸಲ್ಲಿ ಮಾತಾಡ್ಕೊಂಡಂಗೆ ಫಸ್ಟ್ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರು. ಅದರಿಂದ ಚೈನಾದವರು ಕೂಡ US ಮೇಲೆ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ರು. ಈ ಟ್ಯಾಕ್ಸಸ್ ಎಲ್ಲ ಯಾವಾಗಿಂದ ಅಂತ ಅಂದರೆ ಫೆಬ್ರವರಿ 10th ಅಂತ ಅಪ್ಡೇಟ್ ಮಾಡಿದ್ರು. ಅಂದರೆ ಸೋಮವಾರದಿಂದನೇ ಈ ಟ್ಯಾಕ್ಸಸ್ ಎಲ್ಲನೂ ಬರುತ್ತೆ. ಅದಕ್ಕೋಸ್ಕರ ಈ ವೀಕೆಂಡಲ್ಲಿ ಏನಾದರೂ ಸ್ವಲ್ಪ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಾದರೂ ಶುರು ಆಗುತ್ತಾ ಅಂತ ನೋಡಬೇಕು. ಅದಾದಮೇಲೆ ಫೆಬ್ರವರಿ 10th ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ವಿಸಿಟ್ ಮಾಡ್ತಾರೆ. ಅದಾದಮೇಲೆ 12th ಮತ್ತು 13th ನೋಡಿಕೊಂಡ್ರೆ US ವಿಸಿಟ್ ಮಾಡ್ತಾರೆ. ಅದರಿಂದ ಈ ವಿಸಿಟ್ಸಲ್ಲಿ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ಟ್ರ್ಯಾಕ್ ಮಾಡೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಸೋಮವಾರ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ ಮೊದಲನೇದಾಗಿ US ಮಾರ್ಕೆಟ್ಸ್ ಆದರೆ ನಿನ್ನೆ ಇನ್ಲೈನ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಅಲ್ಲೂ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಸ್ವಲ್ಪ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅದರಿಂದನೇ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಏನಂತ ಅಂದರೆ ರೀಸೆಂಟಾಗಿ ಅವರು ಒಂದು ಸಲ ಟ್ಯಾಕ್ಸಸ್ನ ಕಮ್ಮಿ ಮಾಡ್ತೀವಿ ಕಮ್ಮಿಂಗ್ ಟೈಮಲ್ಲಿ ಅಂತ ಅಪ್ಡೇಟ್ ಮಾಡಿದ್ರಲ್ಲ, ಇದ್ರ ಬಗ್ಗೆ ಒಂದು ಮೀಟಿಂಗ್ ಕೂಡ ನಿನ್ನೆ ನಡೆದಿದೆ. ಕಮ್ಮಿಂಗ್ ಟೈಮಲ್ಲಿ ಈ ಟ್ಯಾಕ್ಸಸ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಹೊಸ ರೂಲ್ಸ್ನ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ, ಈ ಥರ ಟ್ಯಾಕ್ಸಸ್ ಏನಾದರೂ ಕಮ್ಮಿ ಆದರೆ ಅದು ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಈ ಟ್ಯಾಕ್ಸಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಅವತ್ತು US ಮಾರ್ಕೆಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಈ ಟ್ಯಾಕ್ಸಸ್ ಬಗ್ಗೆ ಎಲ್ಲ ಯಾವಾಗ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಮತ್ತೆ ಇವತ್ತು ಜಸ್ಟ್ 400 crores ಮಾತ್ರನೇ ಸೆಲ್ ಮಾಡಿರೋದು. ನೆನ್ನೆಗೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ತುಂಬಾ ಕಮ್ಮಿ ಸೆಲ್ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಆದ್ರೂ ಇದೇ ಥರ ಸೆಲ್ಲಿಂಗ್ನ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಭಾರತಿ ಏರ್ಟೆಲ್. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 19% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 231% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿಕೊಂಡ್ರು ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಓವರಾಲ್ ಗುಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಆರ್ಪು ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ನೋಡಿಕೊಂಡ್ರೆ 245 ರೂಪೀಸ್ ಇದೆ. ಮತ್ತು ಇದೇ ಕ್ವಾರ್ಟರ್ಲಿ ಪಿಯರ್ ಕಂಪೇರ್ ಮಾಡಿ ನೋಡಿಕೊಂಡಾಗ ಅಂದರೆ ಇವಾಗ ಜಿಯೋ ಆರ್ಪು ಎಷ್ಟಿದೆ ಅಂತ ನೋಡಿಕೊಂಡ್ರೆ ಇದೇ ಕ್ವಾರ್ಟರಲ್ಲಿ 208 ರೂಪೀಸ್ ಇದೆ. ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಆರ್ಪುನ ಜನರೇಟ್ ಮಾಡ್ತಾ ಇದ್ದಾರೆ. ಮತ್ತು ಮೊಬೈಲ್ ಡೇಟಾ ಕನ್ಸಂಪ್ಷನ್ ಆದರೆ ಇಯರ್ ಆನ್ ಇಯರಲ್ಲಿ 23.2% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಈ ಕ್ವಾರ್ಟರಲ್ಲಿ 6 lakhs ಪೋಸ್ಟ್ ಪೇಯ್ಡ್ ಕಸ್ಟಮರ್ಸ್ ಆ್ಯಡ್ ಆಗಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಓವರ್ ಆಲ್ ಇಂಡಿಯಾ ಕಸ್ಟಮರ್ ಬೇಸ್ ನೋಡಿಕೊಂಡ್ರೆ 4.2% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಗ್ಲೋಬಲಿ ನೋಡಿಕೊಂಡ್ರೆ 4.7% ಕಸ್ಟಮರ್ ಬೇಸ್ ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಇವರು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದು ನಿಯರ್ಲಿ 3% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ITC. ಈ ಕಂಪನಿ ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ಇವ್ರ ರೆವೆನ್ಯೂಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 8% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ. ಮತ್ತು ITC ಒಂದು ಕಾಂಗ್ಲೋಮರೇಟ್. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲಾಗಿ ಸೆಗ್ಮೆಂಟ್ ವೈಸಲ್ಲಿ ಎಷ್ಟೆಷ್ಟು ಗ್ರೋತ್ ಇದೆ ಅಂತ ಪ್ರತಿಯೊಂದು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಸಿಗರೇಟ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ 7.8% ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಮತ್ತು ಈ ಸಿಗರೇಟ್ಸಲ್ಲಿ ಹೊಸ ಬ್ರ್ಯಾಂಡ್ಸ್ನ ಕೂಡ ಲಾಂಚ್ ಮಾಡಿದ್ದೀವಿ ಈ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ FMCG ಬಿಸ್ನೆಸ್. ಇದರಲ್ಲಾದರೆ ಇಯರ್ ಆನ್ ಇಯರಲ್ಲಿ 4% ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಇದರಲ್ಲಿ ತುಂಬಾ ಫೇಮಸ್ ಆದ ಬ್ರ್ಯಾಂಡ್ಸ್ ಇದ್ದಾವೆ. ಇವೆಲ್ಲ ನಾವು ದಿನನಿತ್ಯ ಬಳಸೋ ಪ್ರಾಡಕ್ಟ್ಸೇ ಆಗಿದ್ದಾವೆ. ಅದಕ್ಕೋಸ್ಕರ ಈ ಸೆಗ್ಮೆಂಟಲ್ಲಿ ಒಳ್ಳೆ ಗ್ರೋತೇ ಇದೆ. ಆದರೆ ಆಗಲೇ ಹೇಳ್ದಂಗೆ ಈ ಸೆಗ್ಮೆಂಟಲ್ಲಿ 4% ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಆದರೆ ಮಾರ್ಜಿನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಡ್ರಾಪ್ ಆಗಿದೆ. ಮತ್ತು ಈ ಇಮೇಜ್ ಕಾಣ್ತಾ ಇದೆ ಅಲ್ಲ, ಒಂದ್ಸಲ ಈ ಇಮೇಜ್ನ ನೋಡಿ. ರೀಸೆಂಟ್ ಕ್ವಾರ್ಟರ್ಸಲ್ಲಿ ಇವೆಲ್ಲ ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಪ್ರಾಡಕ್ಟ್ಸ್ನ ನೀವು ಯಾರಾದರೂ ಬಳಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಅಗ್ರಿ ಬಿಸ್ನೆಸ್. ಇದರಲ್ಲಾದರೆ ಇಯರ್ ಆನ್ ಇಯರಲ್ಲಿ 9.7% ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ.
ನೆಕ್ಸ್ಟ್ ಅದಾದಮೇಲೆ ಪೇಪರ್ ಬೋರ್ಡ್, ಪೇಪರ್, ಪ್ಯಾಕೇಜಿಂಗ್ ಸೆಗ್ಮೆಂಟ್. ಈ ಸೆಗ್ಮೆಂಟಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ, ಯಾಕಂದರೆ ಸ್ವಲ್ಪ ಇಶ್ಯೂಸ್ ಇದೆ, ಪ್ರೈಸ್ ಇಶ್ಯೂಸ್. ಅದರಿಂದ ಈ ಸೆಗ್ಮೆಂಟಲ್ಲಿ ಅಷ್ಟಾಗಿ ಗ್ರೋತ್ ಇಲ್ಲ. ಇದು ಕಂಪ್ಲೀಟ್ ITC ಕಂಪನಿಯಲ್ಲಿ ಯಾವ್ಯಾವ ಸೆಗ್ಮೆಂಟ್ಸಲ್ಲಿ ಯಾವ ಥರ ರೆವಿನ್ಯೂಸ್ ಇದೆ, ಯಾವ ಥರ ಗ್ರೋತ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದು. ಅದಾದಮೇಲೆ ಇವರು ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ₹6.50 ಹಂಗೆ ಡಿವಿಡೆಂಡ್ನ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಇವತ್ತು ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ಇಂಟ್ರಾಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 2%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಸ್ವಲ್ಪ ಬಿಲೋ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಇವತ್ತು ಫಾಲ್ ಆಗಿರೋದು. ಅದಾದಮೇಲೆ ಈ ಥರ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ಅನಲಿಸ್ಟ್ ಕೂಡ ಅವ್ರ ಒಪಿನಿಯನ್ನ ಶೇರ್ ಮಾಡಿದ್ದಾರೆ. ಮೋರ್ಗನ್ ಸ್ಟ್ಯಾನ್ಲಿ ಅವರಾದರೆ ಓವರ್ವೈಟ್ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹578 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ನೋವಾಮಾ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹571 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವರು ರಿಸಲ್ಟ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಒಂದು ಅಕ್ವಿಸಿಷನ್ ಬಗ್ಗೆ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಏನಂದರೆ ಒಂದು ಫ್ರೋಝನ್ ಫುಡ್ ಬಿಸ್ನೆಸ್ ಮಾಡೋ ಒಂದು ಬ್ರ್ಯಾಂಡ್ ಇದೆ. ಈ ಬ್ರ್ಯಾಂಡ್ ಹೆಸರೇ ಪ್ರಸೂಮಾ ಅಂತ. ಈ ಕಂಪನಿಯಲ್ಲಿ 100% ಸ್ಟೇಕ್ನ ಅಕ್ವೈರ್ ಮಾಡ್ತೀವಿ ನೆಕ್ಸ್ಟ್ 3 ಇಯರ್ಸಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಫಸ್ಟ್ ಟ್ರೆಂಚಲ್ಲಿ 43.8% ಸ್ಟೇಕ್ನ ಅಕ್ವೈರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿರೋ ಸ್ಟೇಕ್ನ ಜೂನ್ 2028ಅಲ್ಲಿ ಅಕ್ವೈರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಇವಾಗ ಈ ಪ್ರಸೂಮಾ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಸೂಮಾ ಬ್ರ್ಯಾಂಡ್ ಏನಿದೆ, ಇವರು ಫ್ರೋಝನ್ ಫುಡ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಫ್ರೋಝನ್ ಫುಡ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಒಂದು ವೇಳೆ ITC ಏನಾದರೂ ಈ ಕಂಪನಿನ ಅಕ್ವೈರ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ನೋಡಿಕೊಂಡ್ರೆ ತುಂಬಾ ಫಾಸ್ಟ್ ಕಲ್ಚರ್ಗೆ ಎಲ್ಲರೂ ರೂಢಿ ಆಗ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಬ್ರ್ಯಾಂಡಿಂದ ಕೂಡ ಒಳ್ಳೆ ಪ್ರಾಫಿಟ್ಸ್ನ ಜನರೇಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಇವಾಗ ಇವ್ರು ನೋಡಿಕೊಂಡ್ರೆ 100+ ಸಿಟೀಸಲ್ಲಿ ಇವರು ಪ್ರೆಸೆನ್ಸ್ ಇದ್ದಾರೆ. ಇವರು ಆನ್ಲೈನ್ ಸೆಗ್ಮೆಂಟಲ್ಲಿ ಮತ್ತು ಆಫ್ಲೈನ್ ಸೆಗ್ಮೆಂಟಲ್ಲಿ ಎರಡರಲ್ಲೂ ಪ್ರೆಸೆನ್ಸ್ ಇದ್ದಾರೆ. ಇವಾಗ ಇವ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿಕೊಂಡ್ರೂ ನಿಯರ್ಲಿ 10,000 crores ಇದೆ. ಮತ್ತು ಕ್ವಾರ್ಟರ್ ಬೇಸಿಸಲ್ಲಿ ಇವರು ರೆವಿನ್ಯೂಸ್ ಕೂಡ ಚೆನ್ನಾಗಿ ಜನರೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಇನ್ನೂ ಈ ಕಂಪನಿ ಬಗ್ಗೆ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಹೀರೋ ಮೋಟಾರ್ ಕಾರ್ಪ್, ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 5% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 2% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ರೆವಿನ್ಯೂಸಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ, ಪ್ರಾಫಿಟ್ಸ್ ಆದರೆ ಇನ್ಕ್ರೀಸ್ ಆಗಿದೆ. ಮತ್ತು ಅನಲಿಸ್ಟ್ ಎಸ್ಟಿಮೇಷನ್ನ ಬೀಟ್ ಮಾಡಿದ್ದಾರೆ. ಮತ್ತು ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ಮೇಲೆ ಇವರು ₹100 ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಕಂಪನಿ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 17% ಇನ್ಕ್ರೀಸ್ ಆಗಿದೆ, ಮತ್ತು ಪ್ರಾಫಿಟ್ಸ್ ಆದರೆ 20% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಚೆಕ್ ಮಾಡ್ಕೊಂಡಾಗೂ ಬೆಟರ್ ರೆವಿನ್ಯೂಸ್ ಮತ್ತು ಬೆಟರ್ ಪ್ರಾಫಿಟ್ನ ಇವರು ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ ಕೂಡ ಬೀಟ್ ಮಾಡಿದ್ದಾರೆ. ಓವರ್ ಆಲ್ ಟಾಪ್ ಲೈನ್ ನಂಬರ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಡೀಟೈಲಾಗಿ ನೋಡಿಕೊಂಡ್ರೆ ಇವಾಗ ಆಟೋ ಸೆಗ್ಮೆಂಟಲ್ಲೂ ಒಳ್ಳೆ ಗ್ರೋತ್ ಇದೆ, ಮತ್ತು ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು SUV ಸೆಗ್ಮೆಂಟಲ್ಲಿ ನೋಡಿಕೊಂಡಾಗ 20% ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಟ್ರ್ಯಾಕ್ಟರ್ಸಲ್ಲೂ ನೋಡಿಕೊಂಡ್ರೂ ಒಳ್ಳೆ ಸೇಲ್ಸ್ ವಾಲ್ಯೂಮ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಮಾರ್ಕೆಟ್ ಶೇರ್ನ ಕೂಡ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಇವಾಗ. ಅದಾದಮೇಲೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿಯಲ್ಲಿ ನೋಡಿಕೊಂಡ್ರೆ ಈ ಇಯರಲ್ಲಿ ಇದುವರೆಗೂ 4,000 crores ಕ್ಯಾಶ್ ಜನರೇಟ್ ಆಗಿದೆ, ಅದನ್ನು EV ಕೇಪೆಕ್ಸ್ಗೋಸ್ಕರ ಬಳಸ್ಕೊತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ರೇಟ್ ಕಟ್ ನಡೆದಿದೆ ಅಲ್ಲ, ಇದರಿಂದ ಕೂಡ ಕಮ್ಮಿಂಗ್ ಟೈಮಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.